ಸರ್ ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಇಷ್ಟ ಆಗಿದ್ಯಾ? ಈ ತರದ ಟ್ರಿಪ್ಗಳಿಗೆ ಹೋಗ್ತಾ ಇರ್ತೀರಾ? ನಾವಿದು 2006ರಲ್ಲಿ ನಾವು ಇದನ್ನ ಪ್ರಾರಂಭ ಮಾಡಿದ್ವಿ, ಹುಟ್ಟು ಹಾಕಿದ್ವಿ ಈ ಸಂಸ್ಥೆಯನ್ನ. ಮೊದಲಿಗೆ ನಾವು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ವಿ. ಕರ್ನಾಟಕದ ಇತಿಹಾಸದ ಪುಟಗಳು ಮತ್ತು ಐತಿಹಾಸಿಕ ತಾಣಗಳತ್ತ ನಮ್ಮ ಪಯಣ ಅಂತ ಹೇಳಿ ನಾವೊಂದು ವಿಚಾರ ಸಂಕಿರಣವನ್ನು ಮಾಡಿದ್ವಿ. ಸರ್, ಈ ತರದ ಒಂದು ಪ್ರವಾಸ ನಮಗೆ ತುಂಬಾ ಅವಶ್ಯಕವಾಗಿ ಬೇಕಿತ್ತು ಅಂತ ಅನಿಸ್ತದೆ. ಯಾಕೆ ಅಂತಂದ್ರೆ ನಾವು ಆಧುನಿಕ ಜಾಗತೀಕರಣದ ಪ್ರಭಾವದಲ್ಲಿ ಹಣ, ದುಡ್ಡು ಮತ್ತೆ ಆಮಿಷಗಳೊಳಗಡೆ ಮುಳುಗೋಗಿದ್ದೇವೆ. ಇದರೊಳಗಡೆ ನಮ್ಮ ಪರಂಪರೆ ಇತಿಹಾಸವನ್ನು ಮರ್ತ್ಬಿಟ್ಟಿದ್ದೇವೆ. ಅದರಲ್ಲಿ ಇಲ್ಲಿ ಈ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಲ್ಲ, ಇಲ್ಲಿರುವಂತ ಸ್ಥಳೀಯರಿಗೆ ಇದ್ರ ಮಹತ್ವ ಗೊತ್ತಿಲ್ಲ. ಈ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ 5 ಮಹಾಶಿವಲಿಂಗಗಳು ಒಂದೇ ಒಂದು ಆವರಣದಲ್ಲಿ ಪ್ರತಿಷ್ಠಾಪಿಸಿದಂಥ ವಿಶೇಷ ಮಾಹಿತಿಗಳನ್ನ ನಾವು ನಮ್ಮ ಇಬ್ಬರು ತಜ್ಞರಿಂದ ತಿಳ್ಕೊಂಡಿದ್ವಿ. ಇಂಥ ಪ್ರವಾಸನ ಕೈಗೊಂಡಂತ ನಮ್ಮ ಪಾರಂಪರಿಕ ಪ್ರವಾಸಿಕ ಆಯೋಜಕರಿಗೂ ಹಾಗೂ ಮಾಹಿತಿ ಕೊಟ್ಟಂತ ರಂಗಸ್ವಾಮಿಯವರು ಹಾಗೂ ಸಿಸ್ಟರ್ ಸರ್ಗೆ ನಾವು ಋಣಿಯಾಗಿದ್ದೇವೆ. ಐತಿಹಾಸಿಕ ತಾಣಗಳತ್ತ ನಮ್ಮ ಪಯಣ, ಹೆರಿಟೇಜ್ ಟೂರ್, ಪಾರಂಪರಿಕ ಪ್ರವಾಸ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ನಾನು ಇದುವರೆಗೂ ಸುಮಾರು 510 ಹೊಯ್ಸಳ ದೇವಸ್ಥಾನಗಳನ್ನು ಕವರ್ ಮಾಡಿದ್ದೀನಿ. ಅದರಲ್ಲಿ ಬೆಳಗಿನ ಜಾವ 3 ಗಂಟೆಗೆ 4 ಗಂಟೆಗೆ ಎದ್ದು ಹೋಗ್ತಾ ಇರ್ತೀನಿ ಬೈಕಲ್ಲಿ. ಸೊ ಇವತ್ತಿನ ಒಂದು ಟ್ರಿಪ್ ತುಂಬ ವಿಶೇಷವಾಗಿರುವಂಥದ್ದು. ಈಗ ಬೆಳಗಿನ ಜಾವ 6:15. ನೋಡಿ, ಇದು ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಕೇಂದ್ರ ಅನ್ನುವ ಒಂದು ಸಂಘಟನೆ ಆರ್ಗನೈಸ್ ಮಾಡಿರೋ ಒಂದು ಟ್ರಿಪ್ ಜೊತೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಈ ಟ್ರಿಪ್ಪಲ್ಲಿ ಸುಮಾರು ಒಂದು 30 ಜನ ಇರ್ತಾರೆ ಅಂತ ಗೊತ್ತಾಯಿತು. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಈಗ 6:15, 6:30 ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಯಾವ ಥರ ಪ್ಲೇಸಸ್ ಕವರ್ ಮಾಡ್ತೀವಿ ಅಂತ ಎಲ್ಲ ಕವರ್ ಮಾಡ್ತಾ ಇರ್ತೀನಿ. ನೀವು ಕೂಡ ಮರೀದೆ ನೋಡ್ತಾ ಇರಿ. ವಿಶೇಷ ಏನಪ್ಪ ಅಂದರೆ, ಈ ಒಂದು ಟ್ರಿಪ್ಗೆ ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂಥ ಚಕ್ರಪಾಣಿ ಸರ್ ಬಂದಿದ್ದಾರೆ. ಸರ್ ನಮಸ್ಕಾರ. ಸೊ ಚಕ್ರಪಾಣಿ ಸರ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅವರು ಇದುವರೆಗೂ ಹಲವಾರು ಛಾಯಾಚಿತ್ರ ಪ್ರದರ್ಶನಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಸಾವಿರಾರು ದೇವಸ್ಥಾನಗಳನ್ನು ನೋಡಿ ತುಂಬ ಬುಕ್ಸ್ ಕೂಡ ಬರೆದಿದ್ದಾರೆ. ಸೊ ಇವತ್ತು ಅವ್ರ ಜೊತೆ ನಾನು ಕೂಡ ಹೋಗ್ತಾ ಇರೋದು ನನಗೆ ತುಂಬ ಖುಷಿ ತರ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಇನ್ಯಾಕೆ ತಡ, ಹೋಗೋಣ ಟ್ರಿಪ್ಪಿಗೆ. ಬಸ್ ರೆಡಿ ಆಗಿದೆ ನೋಡಿ. ಇದು ಬಸ್ಗೆ ನಾವು ಹಾಕಿರುವಂಥ ಒಂದು ಬ್ಯಾನರು ನೋಡಿ. ಇದೇ ಬಸ್ಸು, ಗೋಲ್ಡನ್ ಡೀರ್, ಬಂಗಾರದ ಜಿಂಕೆ. ಈ ಬಂಗಾರದ ಜಿಂಕೆಗೆ ಮೊದಲು ಪೂಜೆಯನ್ನು ಮಾಡಿ ನಾವು ಒಳಗಡೆ ಪ್ರವೇಶ ಮಾಡೋಣ. ಸ್ನೇಹಿತರ, ಬಸ್ಗೆ ಪೂಜೆ ಮಾಡಿದ್ದಾಯಿತು. ಈಗ ಒಳಗಡೆ ಹೋಗೋಣ. ಎಲ್ಲರೂ ಹತ್ತಿ ಕೂತಿದ್ದಾರೆ ಆಲ್ರೆಡಿ. ಬಲಗಾಲಿಟ್ಟು ಒಳಗಡೆ ಹತ್ತೋಣ. ಫ್ರೆಂಡ್ಸ್ ನೋಡಿ, ಇವರೇ ನಮ್ಮ ಟ್ರಿಪ್ನಲ್ಲಿ ಜೊತೆ ಆಗ್ತಾ ಇರೋ ಫ್ರೆಂಡ್ಸು. ಹಾಯ್. ಸೊ ಇವತ್ತಿನ ವಂಡರ್ಫುಲ್ ಟ್ರಿಪ್ಗೆ ನೀವೆಲ್ಲ ಜಾಯ್ನ್ ಆಗಿದ್ದೀರಾ. ಸೊ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಇವತ್ತು ನಿಮಗೆ. ಎಲ್ಲ ಹೊಯ್ಸಳ ದೇವಸ್ಥಾನಗಳನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಶುಭ ದಿನ, ಎಲ್ರಿಗೂ ಶುಭವಾಗಲಿ. ಕಾರ್ಯಕ್ರಮದ ವಿವರವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಮೊದಲನೇ ನಿಲ್ದಾಣ ಬಂದು ಗೋವಿಂದಹಳ್ಳಿ ಇರುತ್ತೆ. ನಂತರ ಕಿಕ್ಕೇರಿ, ಹೊಸಹೊಳಲು, ಆಮೇಲೆ ಅಗ್ರಹಾರ, ಬಾಚಹಳ್ಳಿ, ಸಿದ್ದಘಟ್ಟ. ಈಗ ಬೆಳಗಿನ 9 ಗಂಟೆ. ಸೊ ಕದಂಬ ವೆಜ್ಜಲ್ಲಿ ಈಗ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ನಿಲ್ಲಿಸಿದ್ದೀವಿ. ಸ್ನೇಹಿತರೆ, ನಾವು ಕದಂಬ ವೆಜ್ಜಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಬಂದಿರೋದು ಕೇರ್ಪೇಟೆ ತಾಲೂಕಿನ ಗೋವಿಂದನಹಳ್ಳಿಯ ಒಂದು ಊರಿಗೆ. ಇಲ್ಲಿ ಹೊಯ್ಸಳರ ಕಾಲದ ಪಂಚಕೂಟ ದೇವಸ್ಥಾನ ಇದೆ ನೋಡಿ. ಈ ಬಸ್ಸಲ್ಲಿ ಬಂದಿದ್ದು ಎಲ್ಲ ಒಬ್ಬೊಬ್ಬರಾಗಿ ಇಳಿತಾ ಇದ್ದಾರೆ. ಸೊ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು, ಒಳ್ಳೆ ಜರ್ನಿ. ಸೊ ನನ್ನ ಹೊಯ್ಸಳ ದೇವಸ್ಥಾನಗಳ ಪ್ರಾಜೆಕ್ಟ್ ಬಗ್ಗೆ ಕೂಡ ನಾನು ತುಂಬ ಮಾತಾಡಿದೆ. ಚಕ್ರಪಾಣಿ ಸರ್ ಮಾತಾಡಿದ್ರು. ಸೊ ಇನ್ನೂ ಹಲವಾರು ಅವರವರ ಒಂದು ಸಾಧನೆಗಳ ಬಗ್ಗೆ ಮಾತಾಡಿದ್ರು. ಸೊ ಈಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಈ ದೇವಸ್ಥಾನದ ವಿಶೇಷ ಏನು, ಇದು ಇತಿಹಾಸ ಏನು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈಗ ನಾವು ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂತಹ ಕೇರ್ಪೇಟೆಯ ರಂಗಸ್ವಾಮಿ ಅವರು ಬಂದಿದ್ದಾರೆ. ಸೊ ನನ್ನ ಆತ್ಮೀಯ ಸ್ನೇಹಿತರವರು. ಸೊ ಈ ಭಾಗದಲ್ಲಿರುವಂತಹ ಆದಿಮಾನವನ ನೆಲೆಗಳ ಬಗ್ಗೆ ತುಂಬ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಸರ್ ಮಾತಾಡಿ ಸರ್. ಆತ್ಮೀಯರೇ, ನೀವು ಎಲ್ಲೆಲ್ಲೋ ಬಹಳ ದೂರದಿಂದ ಬಂದಿದ್ದೀರಾ. ಅದರಲ್ಲೂ ಭಾರತ ದೇಶದಲ್ಲಿ ನಮ್ಮ ಹೊಯ್ಸಳರ ದೇವಾಲಯಗಳು ಅಂದರೆ ಬಹಳ ವಿಶಿಷ್ಟತೆ, ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿರ್ತಕ್ಕಂಥದ್ದು. ಈ ಪಂಚಲಿಂಗೇಶ್ವರ ದೇವಾಲಯ ಯಾರು ಕಟ್ಸಿದ್ರು ಅನ್ನೋ ನಿಖರ ಶಾಸನ ಒಂದು ಸಿಗೋದಿಲ್ಲ ನಮಗೆ.
ಆದರೆ 12ರಿಂದ 13ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ನಮಗೆ ಕಂಡು ಬರುತ್ತೆ. ಇಲ್ಲಿಯ ಶಿಲ್ಪಿ ಮಲ್ಲಿತಮ್ಮ ಅಂತ. ಈ ಮಲ್ಲಿತಮ್ಮ ಅನ್ನುವ ಶಿಲ್ಪಿ ನಮ್ಮ ಕ್ಯಾರ್ಪೇಟೆ ತಾಲೂಕಲ್ಲಿ 4 ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾನೆ ಇದೇ ಕಾಲಘಟ್ಟದಲ್ಲಿ. ಹಗಲೆಯ ಅಲ್ಲಿ ತ್ರಿಕೂಟ ಲಿಂಗ ದೇವಾಲಯ, ಹಾಗೆ ಅತಿ ಪ್ರಸಿದ್ಧವಾದ ನಮ್ಮ ಬಸವಳ್ಳಿನ ದೇವಾಲಯ, ಹಾಗೆ ನಮ್ಮ ಗೋವಿಂದಲ್ಲಿಯ ದೇವಾಲಯ, ಸಂತೇವಾಚಲ್ಲಿಯ ದೇವಾಲಯ, ಹಾಗೆ ನಾವು ಚನ್ನರಾಯಪಟ್ಟಣ ತಾಲೂಕಿಗೆ ಹೋದ್ರೆ ನುಗ್ಗೇಹಳ್ಳಿಯ ದೇವಾಲಯ, ಇವೆಲ್ಲ ಒಂದೇ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ. ಸ್ನೇಹಿತರೆ, ನಾವೀಗ ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಸ್ಥಾನ ನೋಡಿಕೊಂಡು ಕಿಕ್ಕೇರಿಗೆ ಬಂದಿದ್ದೀವಿ. ಪ್ರೇಮಕವಿ KS ನರಸಿಂಹಸ್ವಾಮಿ ಅವರ ಹುಟ್ಟೂರು ಕಿಕ್ಕೇರಿ. ಸೊ ಈ ಊರಿನಲ್ಲಿ 4-5 ಹೊಯ್ಸಳರ ಕಾಲದ ದೇವಸ್ಥಾನಗಳಿದ್ದಾವೆ. ಬ್ರಹ್ಮೇಶ್ವರ, ಲಕ್ಷ್ಮೀ ನರಸಿಂಹ, ಯೋಗ ನರಸಿಂಹ, ಜನಾರ್ದನ, ಮತ್ತು ಕೆರೆ ಹಿಂಭಾಗದಲ್ಲೊಂದು ಮಲ್ಲೇಶ್ವರ ದೇವಸ್ಥಾನ ಇದೆ. ಸೊ ಈಗ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗೋಣ. ಕಿಕ್ಕೇರಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಳಭಾಗದಲ್ಲಿದೆ ನಾವೀಗ. ಸೊ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡೋಣ. ಕೇರ್ಪೇಟೆ ತಾಲೂಕು ಕಿಕ್ಕೇರಿಯ ಅತ್ಯಂತ ಪ್ರಸಿದ್ಧ ದೇವಸ್ಥಾನ ಶ್ರೀ ಬ್ರಹ್ಮೇಶ್ವರ ದೇವಸ್ಥಾನ. ಕ್ರಿಸ್ತಶಕ 1171ರಲ್ಲಿ 1ನೇ ನರಸಿಂಹನ ಅಧಿಕಾರಿಯಾಗಿದ್ದ ಬರ್ಮಯ್ಯನ ಪತ್ನಿ ಬೊಮ್ಮವ್ವೆ ನಾಯಕತಿ ಕಟ್ಟಿಸಿದಂತಹ ದೇವಸ್ಥಾನ. ಇಡೀ ಮಂಡ್ಯ ಜಿಲ್ಲೆ, ಇಡೀ ಕೇರ್ಪೇಟೆ ತಾಲೂಕಿನ ಕಲಶಪ್ರಾಯ ಅಂತ ಹೇಳಬಹುದು. ಸ್ನೇಹಿತರೆ, ನಾವು ಕಿಕ್ಕೇರಿಯ ಬ್ರಹ್ಮೇಶ್ವರ ದೇವಸ್ಥಾನ ನೋಡಿಕೊಂಡು ಈಗ ನೋಡಕ್ ಬಂದಿರೋವಂಥದ್ದು ಇದೇ ಊರಲ್ಲಿರುವಂಥ ಪಾಳು ಜನಾರ್ದನ ಅಥವಾ ಗೋಪಾಲಸ್ವಾಮಿ ದೇವಸ್ಥಾನ. ಇವತ್ತಿಗೆ ತುಂಬಾನೇ ದುಸ್ಥಿತಿನಲ್ಲಿರುವಂಥ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನದ ಒಳಭಾಗದಲ್ಲಿ ವಿಗ್ರಹ ಇಲ್ಲ, ಯಾವುದೋ ಕಾಲದಲ್ಲಿ ಕಳುವಾಗಿದೆ. ಆದರೆ ಇವತ್ತು ತುಂಬ ದುಸ್ಥಿತಿಗೆ ತಲುಪಿದೆ. ಸ್ನೇಹಿತರೆ, ಕಿಕ್ಕೇರಿಯ ದೇವಸ್ಥಾನಗಳನ್ನು ನೋಡಿಕೊಂಡು ನಾವೀಗ ಬಂದಿರುವಂಥದ್ದು ಹೊಸಹೊಳಲು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ನಮ್ಮ ಸ್ನೇಹಿತರಾದಂತಹ ರಂಗಸ್ವಾಮಿ ಅವರು ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾವಿವಾಗ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಹೊಸಹೊಳಲು. ನಾವು ಹಳೇಬೀಡನ್ನ ಒಳಗಡೆ ಕೆತ್ತನೆಯನ್ನ ನೋಡ್ತೇವೆ, ಬಹಳ ಅದ್ಭುತವಾದ ಕೆತ್ತನೆ. ಬೇಲೂರನ್ನ ಹೊರಗಡೆ ಕೆತ್ತನೆಯನ್ನ ನೋಡ್ತೇವೆ. ನಮ್ಮ ಹೊಸಹೊಳಲನ್ನ ಹೊರಗೂ ನೋಡು ಒಳಗೂ ನೋಡು, ಅಷ್ಟು ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿರುವಂತಹ ದೇವಾಲಯ. ಹೊಯ್ಸಳರ ಕಾಲದ ಅತ್ಯಂತ ಮೇರುಕೃತಿ ಅಂದರೆ ತಪ್ಪಾಗಲಾರದು. ಇದು ಹೊಸಹೊಳಲಿನ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ತ್ರಿಕೂಟ ದೇವಾಲಯ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದಂತಹ ಈ ದೇವಸ್ಥಾನಕ್ಕೆ ಸರಿಸಾಟಿ ಬೇರೆ ಯಾವುದಿದೆ? ಇಲ್ಲಿನ ಪ್ರತಿಯೊಂದು ಕಲ್ಲು ಕಥೆಯನ್ನು ಹೇಳ್ತಾ ಇದೆ. ಪ್ರತಿಯೊಂದು ಕಲ್ಲು ನಮಗೆ ಒಂದು ಅದ್ಭುತವಾದ ದೃಶ್ಯವನ್ನು ಕಟ್ಟಿಕೊಡ್ತಾ ಇದೆ. ಬಳಪದ ಕಲ್ಲಿನಲ್ಲಿ ಅತಿ ಸೂಕ್ಷ್ಮವಾಗಿ ಕೆತ್ತನೆಗಳನ್ನು ಮಾಡಿದ ಹೊಯ್ಸಳ ಶಿಲ್ಪಿಗಳ ನೈಪುಣ್ಯತೆ, ಕಲಾ ಚತುರತೆ ಎದ್ದು ಕಾಣ್ತಾ ಇದೆ. ಇಂಥ ಒಂದು ದೇವಸ್ಥಾನ 800 ವರ್ಷಗಳ ಹಿಂದೆ ಯಾವುದೇ ತಂತ್ರಜ್ಞಾನ, ಮಿಷಿನರೀಸ್ ಇಲ್ಲದೆ ಹೇಗೆ ಕಟ್ಟಿದ್ರು ಅನ್ನೋ ಒಂದು ನಿಗೂಢ ರಹಸ್ಯ ಇವತ್ತಿಗೂ ಹಾಗೆ ಉಳ್ಕೊಂಡಿದೆ. ಇಂದಿನ ಕಾಲದ ಅತ್ಯಂತ ದೊಡ್ಡ ಅದ್ಭುತ ಅಂತಲೇ ಹೇಳಬಹುದು ಹೊಸಹೊಳಲಿನ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಹೊಸಹೊಳಲು ದೇವಸ್ಥಾನ ನೋಡಿಕೊಂಡು ನಾವು ಬಂದಿದ್ದು ಮಧ್ಯಾಹ್ನ ಊಟಕ್ಕೆ. ಕೇರ್ಪೇಟೆಯ ಶ್ರೀ ರಾಮದಾಸ್ ಹೋಟೆಲ್, ಈ ಭಾಗದಲ್ಲಿ ತುಂಬ ಫೇಮಸ್ ಆಗಿರುವಂತಹ ಹೋಟೆಲ್ ಇದು. ರಾಮದಾಸ್ ಹೋಟೆಲ್ಲು ತುಂಬ ರುಚಿಯಾದಂತಹ ಊಟ ಈ ಹೋಟೆಲ್ನಲ್ಲಿ ಸಿಗುತ್ತೆ. ಕೇರ್ಪೇಟೆಯಲ್ಲಿ ಊಟ ಮಾಡಿಕೊಂಡು ನಾವೀಗ ಬಂದಿದ್ದು ಅಗ್ರಹಾರ ಬಾಚಹಳ್ಳಿ ಅನ್ನೋ ಒಂದು ಊರಿಗೆ. ಈ ಊರಿನ ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಹೊಯ್ಸಳರ ಕಾಲದಲ್ಲಿ ರಾಜರಿಗೋಸ್ಕರ ಆತ್ಮಾರ್ಪಣೆ ಮಾಡಿಕೊಳ್ತಾ ಇದ್ದಂತಹ ಗರುಡ ಸ್ತಂಭಗಳಿದ್ದಾವೆ. ಅವರನ್ನು ಗರುಡರು, ಲೆಂಕರು ಅಂತ ಕರೀತಾರೆ. ಸೊ ಆ ಒಂದು ದೇವಸ್ಥಾನ ನೋಡೋಕೆ ಹೋಗ್ತಾ ಇದ್ದೀವಿ. ಇಡೀ ವಿಶ್ವದಲ್ಲೇ ಈ ಥರದ ಸ್ಮಾರಕಗಳಿರುವಂತಹ ಇನ್ನೊಂದು ಊರು ನಮಗೆ ಸಿಗೋದಿಲ್ಲ. ಅಷ್ಟು ಅದ್ಭುತವಾಗಿರುವಂಥ ಒಂದು ಊರು ಅಗ್ರಹಾರ ಬಾಚಹಳ್ಳಿ. ಕೇರ್ಪೇಟೆಯಿಂದ ಕೇವಲ 2-3 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಊರು. ಅಗ್ರಹಾರ ಬಾಚಹಳ್ಳಿಯ ವೀರರ ರೋಚಕ ಕತೆ, ಇಲ್ಲಿನ ಗರುಡ ಸ್ತಂಭಗಳು, ಇದರ ಬಗ್ಗೆ ರಂಗಸ್ವಾಮಿ ಅವರು ನಿರೂಪಣೆಯನ್ನು ಕೊಡ್ತಾರೆ. ಸ್ಟಾರ್ಟ್ ಸರ್. ಆತ್ಮೀಯರೇ, ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಅಗ್ರಹಾರ ಬಾಚಹಳ್ಳಿ ಒಂದು ಕಾಲದಲ್ಲಿ ಕಬ್ಬಾಹು ನಾಡಂತ ಕರೀತಾ ಇದ್ರು. ಕಬ್ಬಾಹು ನಾಡು ಅಂತ ಕರೆಯೋದಕ್ಕೆ ಕಬ್ಬಾಹು ಸಾಸಿರ, ಕಬ್ಬಾಹು ನಾಡು ಅಂದ್ರೆ ಕಬ್ಬನ್ನ ಬೆಳೀತಿದ್ದಂತಹದ್ದು. ಅಲ್ಲಿ ರಾಜ ಎಲ್ಲೋ ಯುದ್ಧದಲ್ಲಿ ಸತ್ರೆ ಇಲ್ಲಿ ಕುಟುಂಬ ಸಮೇತ ಅವನ ಆಳುಗಳ ಸಮೇತ ಸಾಯ್ತಕ್ಕಂಥದ್ದು. ಹೇಗೆ ಸಾಯ್ತಾ ಇದ್ರು ಅನ್ನೋದು ಆ ಕಂಬಗಳ ಮೇಲೆ ಇದೆ ನೋಡಿ ಸರ್. ಆನೆಯ ಮೇಲೆ ಅವರನ್ನ ಕೂರ್ಸ್ಕೊಂಡು ಬರ್ತಾ ಇದ್ರು ಸರ್ ರಾಜರನ್ನ. ಲಿಂಕಾಲಂಕಿಯರು ಕೆಳಗಡೆ ಬರ್ತಾ ಇದ್ದಾರೆ ನೋಡಿ ಸರ್. ಸ್ನೇಹಿತರೆ,
ಈ ಒಂದು ಪ್ರವಾಸವನ್ನ ಏರ್ಪಡಿಸಿರೋದು ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಕೇಂದ್ರ ಅಂತ. ಪಾರಂಪರಿಕ ಪ್ರವಾಸ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ಇವತ್ತು ಕೇರ್ಪೇಟೆ ತಾಲೂಕಿನ ಕೆಲವು ದೇವಸ್ಥಾನಗಳನ್ನು ನೋಡಿದ್ವಿ ಬೆಳಗ್ಗೆಯಿಂದ. ಈ ಒಂದು ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಪ್ರವೀಣ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಹಾ, ನಮಸ್ತೆ. ಸರ್, ನೀವು ನನಗೆ ಫೋನ್ ಮಾಡಿದಾಗ ನನಗೆ ಒಂಥರ ತುಂಬ ಖುಷಿ ಆಯಿತು. ಸೊ ಇವಾಗಲೂ ಒಂದು ಸಂಸ್ಥೆ ಈ ಒಂದು ಪ್ರಾಚೀನ ದೇವಸ್ಥಾನಗಳನ್ನು ನೋಡುವಂಥ ಒಂದು ಪ್ರವಾಸವನ್ನು ಹಮ್ಮಿಕೊಂಡು ಜನರನ್ನು ದೇವಸ್ಥಾನಗಳ ಕಡೆ ಕರ್ಕೊಂಡು ಹೋಗುವಂಥ ಒಂದು ಕಾನ್ಸೆಪ್ಟ್ನ ನೀವು ಹೇಳಿದ್ರೆ ತುಂಬ ಖುಷಿ ಆಯಿತು ನನಗೆ. ಅದ್ರ ಪ್ರಕಾರ ನಾನು ಕೂಡ ಇವತ್ತು ನಿಮ್ಮ ಜೊತೆ ಟ್ರಿಪ್ ಬಂದಿದ್ದೀನಿ. ಸರ್, ಈಗ ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಕೇಂದ್ರ ಈ ಸಂಸ್ಥೆಯ ಬಗ್ಗೆ, ಈ ಸಂಸ್ಥೆಯ ಉದ್ದೇಶಗಳು, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಿ ಸರ್. ನಾವಿದು 2006ರಲ್ಲಿ ನಾವು ಇದನ್ನ ಪ್ರಾರಂಭ ಮಾಡಿದ್ವಿ, ಹುಟ್ಟು ಹಾಕಿದ್ವಿ ಈ ಸಂಸ್ಥೆಯನ್ನ. ಮೊದಲಿಗೆ ನಾವು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ವಿ. ಆದರೆ ಈಗ ಒಂದು 8-10 ತಿಂಗಳುಗಳಿಂದ ನಾವು ಸಂಪೂರ್ಣವಾಗಿ ಐತಿಹಾಸಿಕ ತಾಣಗಳನ್ನ ನಾವು ಜನರಿಗೆ ಪರಿಚಯಿಸಬೇಕು ಹಾಗೂ ಅದರ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ವಿಚಾರ ಸಂಕಿರಣವನ್ನ ಕೂಡ ಆಯೋಜಿಸಿದ್ವಿ. ಅದು ಏನಂದ್ರೆ ಕರ್ನಾಟಕದ ಇತಿಹಾಸದ ಪುಟಗಳು ಮತ್ತು ಐತಿಹಾಸಿಕ ತಾಣಗಳತ್ತ ನಮ್ಮ ಪಯಣ ಅಂತ ಹೇಳಿ ನಾವೊಂದು ವಿಚಾರ ಸಂಕಿರಣವನ್ನು ಮಾಡಿದ್ವಿ. ನಮ್ಮ ಮುಖ್ಯ ಧ್ಯೇಯೋದ್ದೇಶ ಏನಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಕರ್ನಾಟಕದ ಇತಿಹಾಸವನ್ನು ಪರಿಚಯಿಸಬೇಕು ಅನ್ನೋದು ನಮ್ಮ ಒಂದು ಮೂಲ ಉದ್ದೇಶ. ಇದ್ರ ಜೊತೆಗೆ ಬೆಳಕಿಗೆ ಬಾರದಂತಹ ಬಹಳಷ್ಟು ಐತಿಹಾಸಿಕ ಸ್ಮಾರಕಗಳನ್ನ, ಧಾರ್ಮಿಕ ಕೇಂದ್ರಗಳನ್ನ ಹಾಗೂ ದೇವಸ್ಥಾನಗಳನ್ನೇ ಹಾಗೂ ಕೋಟೆಗಳನ್ನ ಮುಖ್ಯವಾಗಿ ಇದೆಲ್ಲದರ ಕೂಡ ಜನರಲ್ಲಿ ಜಾಗೃತಿ ಪಡಿಸ್ಬೇಕು. ಹಾಗೂ ಅದರ ಅಭಿವೃದ್ಧಿ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಮೂಲಭೂತ ಸೌಕರ್ಯಗಳನ್ನ ನಾವು ಕಲ್ಪಿಸ್ಕೊಡ್ಬೇಕು. ಅದು ಒಂದು ನಮ್ಮ ಯೋಜನೆ. ಇದ್ರ ಜೊತೆಯಲ್ಲಿ ಸಂರಕ್ಷಣೆ ಅಂದ್ರೆ ಪ್ರತಿಯೊಬ್ಬರೂ ಕೂಡ ಇದರ ಸಂರಕ್ಷಣೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ. ಇದಕ್ಕಾಗಿ ಎಲ್ಲರೂ ಏನಂದ್ರೆ ಮೊಬೈಲ್ನಲ್ಲೇ ನೋಡ್ತಾ ಕುಳಿತ್ಕೊಂಡ್ಬಿಡ್ತಾರೆ ಮನೆಯಲ್ಲಿ, ಎಲ್ಲಿಗೂ ಕೂಡ ಹೊರಗಡೆ ಹೋಗೋದೇ ಇಲ್ಲ. ಅದಕ್ಕೆ ನಮ್ಮ ಮೂಲ ಉದ್ದೇಶ ಏನಂದ್ರೆ ಈಗ ಪ್ರತಿಯೊಬ್ಬನ್ನು ಕೂಡ ನಮ್ಮ ಪ್ರವಾಸಕ್ಕೆ ತೊಡಗಿಸ್ಕೊಳ್ಳೋದು ಅಂದ್ರೆ ಹೆರಿಟೇಜ್ ಟೂರಿಸಂ, ಪಾರಂಪರಿಕ ಪ್ರವಾಸ. ಇದರಿಂದ ಏನಂದ್ರೆ ಅವರು ಹೊರಗಡೆ ನಮ್ಮ ಜೊತೆ ಬಂದಾಗ ಏನಂದ್ರೆ ನಾವು ಇದರ ಒಂದು ಮಹತ್ವವನ್ನ ಅಲ್ಲಿಗೆ ಕರ್ಕೊಂಡೋಗಿ ಅವರಿಗೆ ತಿಳಿಯಪಡಿಸ್ತೇವೆ. ಇದ್ರ ಜೊತೆಗೆ ಅಲ್ಲಿ ಇರತಕ್ಕಂಥ ಕುಂದು ಕೊರತೆಗಳನ್ನು ಕೂಡ ನಾವು ಅವ್ರಿಗೆ ತಿಳಿ ಹೇಳಿ, ಇದ್ರ ಜೊತೆಗೆ ನಾವು ಸರ್ಕಾರದ ಗಮನಕ್ಕೂ ಕೂಡ ಈ ಒಂದು ಅಂಶವನ್ನ ನಾವು ತರ್ತೇವೆ. ಇಲ್ಲಿ ನಾವು ಅವ್ರ ಜೊತೆಗೆ ಮಾತನಾಡೋದಾಗಿರ್ಬೋದು, ಇಲ್ಲ ಯಾರಾದ್ರೂ ಒಬ್ರು ಪ್ರವಾಸಿಗರು ನಮ್ಮ ಜೊತೆ ಬರ್ಬೋದು. ಅವರು ಹೇಳ್ಬೋದು, ಇಲ್ಲ ನಾನು ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯವನ್ನ ನಾನು ಮಾಡ್ತೇನೆ, ಇಲ್ಲಿ ಮೂಲಭೂತ ಸೌಕರ್ಯವನ್ನ ನಾನು ಕಲ್ಪಿಸ್ಕೊಡ್ತೇನೆ ಅಂತ ಹೇಳ್ಬೋದು. ಆಗ ಹೇಳಿದಾಗ ನಾವು ಸರ್ಕಾರದ ಜೊತೆ ಮಾತನಾಡಿಸ್ತೇವೆ. ಇದರಿಂದ ಏನಂದ್ರೆ ಆ ಜಾಗಕ್ಕೆ ಒಂದು ಒಳ್ಳೇದಾಗಬೇಕು, ನಮ್ಮ ಮೂಲ ಉದ್ದೇಶ. ಈ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಇದರಲ್ಲಿ ಏನಂದ್ರೆ ಕರ್ನಾಟಕ ಸರ್ಕಾರ ನಮ್ಮ ಜೊತೆ ಸಹಕಾರ ಕೊಡುತ್ತೆ ಅಂತ ಹೇಳಿದ್ದಾರೆ. ಅದು ನಮಗೂ ಒಂದು ಖುಷಿಯ ಸಂಗತಿ. ಮತ್ತೆ ನಾವು ಪ್ರತಿಯೊಂದಕ್ಕೂ ಕೂಡ ಸರ್ಕಾರವನ್ನ ಬೈಯೋದು ತಪ್ಪು, ಸರ್ಕಾರವನ್ನ ಪ್ರತಿ ವಿಚಾರದಲ್ಲೂ ನಾವು ತೆಗೊಳ್ಳೋದು ತಪ್ಪು. ಅದು ಪ್ರತಿಯೊಬ್ರು ತಿಳ್ಕೊಳ್ಬೇಕು. ಮೊದಲು ನಾನು ಸಮಾಜಕ್ಕೆ, ನಾನು ನಮ್ಮ ಐತಿಹಾಸಿಕ ಪರಂಪರೆಗೆ ನಾನೇನ್ ಮಾಡಿದೆ ಅನ್ನೋದನ್ನ ಮೊದಲು ಪ್ರತಿಯೊಬ್ಬ ನಾಗರಿಕ ಕೂಡ ತಿಳ್ಕೊಳ್ಬೇಕಾಗುತ್ತೆ. ನಾನು ಏನ್ ಸೇವೆ ಸಲ್ಲಿಸ್ಬೋದು. ಕೊನೆಯ ಪಕ್ಷ ಅವರು ಅಲ್ಲಿ ಏನು ಕೊಡದೇ ಇದ್ರು ಕೂಡ ಅದನ್ನ ಹಾಳಾಗದೇ ಇರಂಗ್ ನೋಡ್ಕೊಳ್ಬೇಕು. ಆ ಒಂದು ಉದ್ದೇಶವನ್ನ ಪ್ರತಿಯೊಬ್ಬ ನಾಗರಿಕರು ಕೂಡ ಹೊಂದಬೇಕು ಅನ್ನೋದು ನಮ್ಮ ಒಂದು ಆಲೋಚನೆ ಹಾಗೂ ಉದ್ದೇಶ ಕೂಡ ಆಗಿದೆ. ಇದರಿಂದ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ದಯವಿಟ್ಟು ನಮ್ಮ ಜೊತೆ ಸೇರಿ ನಾವು ನಮ್ಮ ಪಾರಂಪರಿಕ ಸ್ಥಳಗಳನ್ನ ಉಳಿಸಿ ಬೆಳೆಸೋಣ ಹಾಗೂ ಇದನ್ನ ನಮ್ಮ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯೋಣ ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ ಆಗಿದೆ. ಸರ್, ಧನ್ಯವಾದಗಳು, ತುಂಬ ಇನ್ಫಾರ್ಮೇಶನ್ ಕೊಟ್ರಿ. ಸೊ ಈ ರೀತಿಯ ಪಾರಂಪರಿಕ ಪ್ರವಾಸಗಳಿಗೆ ನೀವು ಹೊರಟಾಗ ಯಾವ ರೀತಿ ನೀವು ಜನರನ್ನ ತಲುಪ್ತಾ ಇದ್ದೀರಾ? ಅಂದ್ರೆ ಜನಕ್ಕೆ ಯಾವ ರೀತಿ ಗೊತ್ತಾಗುತ್ತೆ ಈ ರೀತಿಯ ಒಂದು ಪ್ರವಾಸ ನೀವು ಹೋಗ್ತಾ ಇದ್ದೀರಾ ಅಂತ? ಈಗ ಏನಂದ್ರೆ ಮೊದಲನೆಯದಾಗಿ ನಾವು ಸಂಬಂಧಿಕರು, ಸ್ನೇಹಿತರು, ಪರಿಚಯಸ್ಥರು ಇವರನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇವೆ. ನಂತರದ ಹಂತದಲ್ಲಿ ಒಬ್ಬರಿಂದೊಬ್ಬರಿಗೆ, ಇದಾದ ನಂತರ ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಇದೆ, ಡಿಜಿಟಲ್. ಇಟ್ ಈಸ್ ನಥಿಂಗ್ ಬಟ್ ಎ ಡಿಜಿಟಲ್ ಏರಾ. ಸೊ ಈ ಒಂದು ಪ್ಲಾಟ್ಫಾರ್ಮ್ನ ನಾವು ಬಳಸ್ಕೊಳ್ಬೇಕು ಅಂತ ಒಂದು ಯೋಚನೆಯನ್ನ ಹೊಂದಿದ್ದೇವೆ. ಖಂಡಿತ ಸರ್, ತುಂಬ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಪಾರಂಪರಿಕ ಪ್ರವಾಸವನ್ನ ಶುರು ಮಾಡಿದ್ದೀರಾ. ನಮ್ಮ ನಾಡಿನ ಜನತೆಗೆ, ನಮ್ಮ ನಾಡಿನ
ರಾಜರು ಕಟ್ಟಿಸಿರುವಂತಹ ಹಲವಾರು ಪ್ರಾಚೀನ ದೇವಸ್ಥಾನಗಳಾಗಿರಲಿ, ಸ್ಮಾರಕಗಳಾಗಿರಲಿ, ಶಾಸನಗಳಾಗಿರಲಿ, ವೀರಗಲ್ಲುಗಳಾಗಿರಲಿ, ಇದೆಲ್ಲದ ಬಗ್ಗೆ ನೀವು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಅದೇ ಸ್ಥಳಕ್ಕೆ ಕರ್ಕೊಂಡೋಗಿ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್. ಹೀಗೆ ಇನ್ನೂ ಹಲವು 10 ಪ್ರವಾಸಗಳನ್ನು ನೀವು ಕೈಗೊಳ್ಳಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಮತ್ತೆ ಇನ್ನೊಂದೇನಂದ್ರೆ, ಈ ಪ್ರವಾಸಕ್ಕೆ ಜನಸಾಮಾನ್ಯನಿಂದ ಹಿಡಿದು ಅತಿ ದೊಡ್ಡ ಹುದ್ದೆಯಲ್ಲಿದ್ರೂ ಕೂಡ ನಮ್ಮ ಜೊತೆ ಪ್ರವಾಸ ಬರ್ಬೋದು. ಯಾಕಂದ್ರೆ ಆ ರೀತಿಯ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಡ್ತೇವೆ. ಆ ಒಂದು ಭರವಸೆಯನ್ನ ನಾನು ಎಲ್ರಿಗೂ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಕೇವಲ ಜನಸಾಮಾನ್ಯ ಅಷ್ಟೇ ಅಲ್ಲ, ಈಗ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಏನ್ ಮಾಡ್ತಾರೆ, ಏಕಾಏಕಿ ಕಾರನ್ನ ತೆಗೆದುಕೊಂಡು ಹೋಗ್ತಾರೆ. ಏಕಾಏಕಿ ಕೇವಲ ಕುಟುಂಬದ ಜೊತೆ ಹೋಗಿ ಬರ್ತಾರೆ. ಅದರ ಬದಲಾಗಿ ಒಂದು ಗುಂಪಾಗಿ ಬಂದಾಗ ಅವರು ಕೂಡ ಎಲ್ಲರ ಜೊತೆ ಒಟ್ಟಾಗಿ ಸೇರ್ಕೊಂಡು ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಬೋದು ಅನ್ನೋದು ನಮ್ಮ ಒಂದು ಆಶಯ ಆಗಿದೆ. ಸರ್, ಈ ಟ್ರಿಪ್ ಸ್ಟಾರ್ಟ್ ಆಗೋದು ಬೆಂಗಳೂರಿಂದನಾ? ಹೌದು. ಸೊ ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಎಲ್ಲ ಸ್ಥಳಗಳನ್ನ ನೋಡ್ಕೊಂಡು ಇದು ಒಂದು ದಿನದ ಪ್ರವಾಸನ ಸರ್? ಹೌದು, ಇವತ್ತಿರೋದು ಒಂದು ದಿನದ ಪ್ರವಾಸ. ಆದ್ರೆ ನಾವು ನಂತರದ ಕಾಲಘಟ್ಟದಲ್ಲಿ ಹಂತ ಹಂತವಾಗಿ ವಿಸ್ತರಿಸ್ಬೇಕಂತ ಇದ್ದೇವೆ. ಈಗ ಬೆಂಗಳೂರವನ್ನ ಕೇಂದ್ರ ಸ್ಥಾನವಾಗಿ ನಾವು ಮಾಡ್ಕೊಂಡಿದ್ದೇವೆ. ಇದರ ನಂತರದಲ್ಲಿ ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂತ ಜಿಲ್ಲೆಗಳನ್ನ ನಾವು ತಲುಪಬೇಕು ಅಂತ ಉದ್ದೇಶವನ್ನ ಹೊಂದಿದ್ದೇವೆ. ಆದ್ರೆ ಪೂರ್ತಿ ಕರ್ನಾಟಕವನ್ನ ನಾವು ಈ ವಿಚಾರದಲ್ಲಿ ತೊಡಗಿಸ್ಕೊಳ್ಳಬೇಕು ಅನ್ನೋ ಒಂದು ಆಸಕ್ತಿಯನ್ನ ನಾವು ಹೊಂದಿದ್ದೇವೆ. ತುಂಬಾ ಧನ್ಯವಾದಗಳು ಸರ್. ತುಂಬಾ ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಸಂಘವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತಿನ ಒಂದು ಪ್ರವಾಸದಲ್ಲಿ ನಮ್ಮ ಜೊತೆ ಯುವಕವಿ ಜಿತಿರೇಶ್ ಅವರು ಕೂಡ ಬಂದಿದ್ದಾರೆ. ಸೊ ಅವರು ಕೂಡ ತುಂಬಾ ಖುಷಿ ಪಟ್ರು ಈ ಒಂದು ಪ್ರವಾಸದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಒಂದು ಪ್ರವಾಸದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ತಿಳಿಸಿ ಸರ್. ಸರ್, ಈ ತರದ ಒಂದು ಪ್ರವಾಸ ನಮ್ಗೆ ತುಂಬಾ ಅವಶ್ಯಕವಾಗಿ ಬೇಕಿತ್ತು ಅಂತ ಅನಿಸ್ತದೆ. ಯಾಕೆ ಅಂತಂದ್ರೆ ನಾವು ಆಧುನಿಕ ಜಾಗತೀಕರಣದ ಪ್ರಭಾವದಲ್ಲಿ ಹಣ, ದುಡ್ಡು ಮತ್ತೆ ಆಮಿಷಗಳೊಳಗಡೆ ಮುಳುಗೋಗಿದ್ದೇವೆ. ಇದ್ರೊಳಗಡೆ ನಮ್ಮ ಪರಂಪರೆ ಇತಿಹಾಸವನ್ನು ಮರ್ತು ಬಿಟ್ಟಿದ್ದೇವೆ. ಅದರಲ್ಲಿ ಇಲ್ಲಿ ಈ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಲ್ಲ, ಇಲ್ಲಿರುವಂತ ಸ್ಥಳೀಯರಿಗೆ ಇದ್ರ ಮಹತ್ವ ಗೊತ್ತಿಲ್ಲ. ಅಂತಂದ್ರೆ ಇನ್ನು ಬೇರೆ ಬೇರೆ ಎಲ್ಲೆಲ್ಲಿ ಇರೋರಿಗೆ ಹೇಗೆ ಗೊತ್ತಾಗತ್ತೆ? ಹಾಗಾಗಿ ಗ್ರಾಮೀಣ ವಿಕಾಸ ಕೇಂದ್ರದ ಒಂದು ಟ್ರಸ್ಟಿನ ಅಧ್ಯಕ್ಷರಾಗಿರುವಂತ ಪ್ರವೀಣ್ ಅವರು ಮಾಡ್ತಿರುವಂತ ಈ ಒಂದು ಪ್ರವಾಸ ಇದೆಯಲ್ಲ, ಇದನ್ನು ಪಾರಂಪರಿಕ ಪ್ರವಾಸ, ಇದನ್ನು ಬಹಳ ಅತ್ಯುತ್ತಮವಾದದ್ದು. ಏಕೆ ಅಂತಂದ್ರೆ ಇಡೀ ಕರ್ನಾಟಕದ ಮಹಿಮೆ, ತಾವು ಇಲ್ಲಿ ಹೇಳಿದಂಗೆ ಅವರು ರಂಗಸ್ವಾಮಿ ಅವರಾಗ್ಲಿ ಅಥವಾ ಶಶಿಧರ್ ಸರ್ ಆಗ್ಲಿ, ನೀವೆಲ್ಲ ಹೇಳಿದ ಹಾಗೆ ವೀರಗಲ್ಲುಗಳನ್ನು ಕರ್ನಾಟಕದಲ್ಲಿ ಮಾತ್ರ ಇದೆ, ಅದು ಬಿಟ್ಟರೆ ತಮಿಳುನಾಡಲ್ಲಿ ಅಂತ ಹೇಳಿದ್ರಿ. ಇಡೀ ದೇಶದಲ್ಲಿ ಅಷ್ಟು ರಾಜ್ಯಗಳಲ್ಲಿ ವೀರರನ್ನು ಹೊಂದಿರುವಂತಹ ರಾಜ್ಯ ನಮ್ಮದು. ಹಾಗಾಗಿ ಕನ್ನಡಿಗರೆಲ್ಲರೂ ಅಷ್ಟು ಒಂದು ಇತಿಹಾಸವನ್ನು ನೋಡಿದ್ರೆ, ಆ ವೀರಗಲ್ಲುಗಳ ಒಂದು ವೀರರ ಹೋರಾಟದ ಸಾಹಸ, ಶೌರ್ಯವನ್ನು ನಾವು ನೋಡಿದ್ರೆ, ಈಗ ಬರುವಂತಹ ಜನರೇಷನ್ ಪೀಳಿಗೆಗೆ ನಾವು ಒಂದು ವೀರತ್ವದ ಶಕ್ತಿಯನ್ನು ತುಂಬಲು, ಅವರ ಒಂದು ಸಾಹಸವನ್ನು ಕೈಗೊಳ್ಳಲು, ಅವರ ತಾರುಣ್ಯದ ಶಕ್ತಿಯಲ್ಲಿ, ಯುವ ಶಕ್ತಿಯಲ್ಲಿ ಏನಾದ್ರೂ ಒಂದು ಹೊಸ ಸಾಧನೆಯನ್ನು ಮಾಡಲು ಈ ಒಂದು ಐತಿಹಾಸಿಕ ಪಾರಂಪರಿಕ ಪ್ರವಾಸ ಅವರಿಗೆ ಮಾರ್ಗದರ್ಶನ ಆಗ್ತದೆ. ಇದರಲ್ಲಿ ಬಹಳಷ್ಟು ನಮಗೆ ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡವರಿಗೂ ಎಲ್ಲ ಅನುಭವ ಹೊಂದಿರುವಂತವರು, ಆಸಕ್ತಿ ಹೊಂದಿರುವಂತವರೇ ಇದೆ. ಇದು ಬೇರೆ ರೀತಿಯ ಪ್ರವಾಸಕ್ಕೆ ಹೋಲಿಸಿದ್ರೆ ಈ ಪ್ರವಾಸ ಬೇರೆ ತರದಿರುತ್ತೆ. ಯಾಕೆ ಅಂದ್ರೆ ಈ ಪ್ರವಾಸ ಬಹಳಷ್ಟು ಅನುಭವವನ್ನು ಕೊಡುತ್ತದೆ. ಬೇರೆ ನಾವು ಮಕ್ಕಳ ಜೊತೆಗೆ, ನಾನೊಬ್ಬ ಉಪನ್ಯಾಸಕನಾಗಿ ಮಕ್ಕಳ ಜೊತೆಗೆ ಸಾಕಷ್ಟು ಶೈಕ್ಷಣಿಕ ಪ್ರವಾಸಕ್ಕೆ ಹೋದ್ರು ಕೂಡ ಸುಮ್ಮನೆ ಹೋಗ್ತೀವಿ, ತಕ್ಷಣ ನೋಡ್ತೀವಿ, ಬರ್ತೀವಿ ಅಷ್ಟೇ. ಆದ್ರೆ ಆ ಕಲ್ಲಲ್ಲಿ ಏನಿತ್ತು, ಆ ದೇವಸ್ಥಾನದಲ್ಲಿ ಏನಿತ್ತು ಅನ್ನೋದು ಮಾಹಿತಿ ನಮಗ್ ಗೊತ್ತಿರೋದಿಲ್ಲ. ಆದ್ರೆ ಇವತ್ತಿನ ಈ ಪ್ರವಾಸದಿಂದ ಆ ಕಲ್ಲುಗಳ ಮಹಿಮೆ ಮತ್ತೆ ಆ ಇತಿಹಾಸ, ಘಟನೆ ನಡೆದ ಕಾಲ, ರಾಜ್ಯ ಯಾವ ರಾಜ್ಯನ ಜೊತೆಗೆ ಯುದ್ಧ ಮಾಡಿದ, ಆಮೇಲೆ ವೀರಮರಣ ಒಪ್ಪಿದವರು ಹೇಗೆ, ಮತ್ತೆ ಆ ಕಲ್ಲುಗಳಲ್ಲಿ ಇರುವಂತಹ, ಶಿಲೆಗಳಲ್ಲಿ ಇರುವಂತಹ ಒಂದು ಚಿತ್ರಣ, ಇದೆಲ್ಲ ವೀರಗಲ್ಲು ಅಂತ ಗೊತ್ತು. ವೀರಗಲ್ಲನ್ನು ಹೇಗೆ ಇರ್ತವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಅದರಲ್ಲಿ ತಾವ್ ಹೇಳಿದ ಹಾಗೆ ಇಲ್ಲಿ ಏನಂತೀವಿ, ಪುಷ್ಪಕ ವಿಮಾನದ ತರ ಅವ್ರನ್ನ ತಗೊಂಡು ಕೈಲಾಸಕ್ಕೆ ಹೋಗುವಂಥದ್ದು, ವೀರರಿಗೆ ಉತ್ಸಾಹ ತುಂಬುವಂಥದ್ದನ್ನಾಗ್ಲಿ, ಆಮೇಲೆ ವೀರರಿಗೆ ಉತ್ಸಾಹ ಹೆಚ್ಚಾಗೋದಕ್ಕೋಸ್ಕರ ನಗರಿ ತಮಟೆಗಳನ್ನು ಬಾರಿಸುವುದಾಗ್ಲಿ, ಈ ತರದ ಒಂದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಪ್ರವಾಸಕ್ಕೆ ಹೋದಾಗ ಬೇಗ ತಕ್ಷಣ ನೋಡ್ಕೊಂಡ್ಬಿಟ್ಟು ಬಿಡ್ತಿದ್ವಿ. ಆದ್ರೆ ಒಂದು ಕಲ್ಲುಗಳಲ್ಲಿ, ಒಂದು ಸಣ್ಣ ದೇವಸ್ಥಾನದಲ್ಲಿ, ಒಂದು ಐತಿಹಾಸಿಕ ಪಾರಂಪರೆಯಲ್ಲಿ ಇಷ್ಟೊಂದು ಮಹತ್ವವಾದ ಮಾಹಿತಿ ಇದೆ ಅಂತಕ್ಕಂಥದ್ದು ಈ ಪ್ರವಾಸ ನಮ್ಗೆ ತಿಳಿಸ್ಕೊಟ್ಟಿದೆ. ಅದೇ ರೀತಿಯಲ್ಲಿ ಇಂಥ ಪ್ರವಾಸ ಇನ್ನು ಹೆಚ್ಚು ಹೆಚ್ಚು ಆಗ್ಬೇಕು. ಕರ್ನಾಟಕದಲ್ಲಿ ಬರೀ ಇತಿಹಾಸ ಓದಿದವರು ಅಷ್ಟೇ ಮುಖ್ಯ ಅಲ್ಲ, ಕನ್ನಡ ಸಾಹಿತ್ಯ ಓದುವಂತವ್ರು, ಕರ್ನಾಟಕದ ಹೋರಾಟಗಾರರು, ಆಮೇಲೆ ಕನ್ನಡ ರಕ್ಷಣೆ ಮಾಡುವಂತಹ ಸಂಘಟನೆಗಳಾಗ್ಲಿ, ಇವರೆಲ್ಲರೂ ಕೂಡ
ಈ ಒಂದು ಪ್ರವಾಸಕ್ಕೆ ಅವರು ಸಹಕಾರ ಕೈ ಜೋಡಿಸಬೇಕು. ಸರ್ಕಾರನೂ ಸಹ ಗಮನ ಹರಿಸಬೇಕು. ಕೇವಲ ರಾಜಕೀಯ ಬರೀ ಓಟು ಅನ್ನೋದನ್ನು ಬಿಟ್ಬಿಟ್ಟು ನನ್ನ ನಾಡು ನನ್ನ ರಾಜ್ಯದ ಒಂದು ಪರಂಪರೆಯನ್ನು ಉಳಿಸಲು ಪ್ರಯತ್ನ ಮಾಡುವಂಥವ್ರಿಗೆ ಸಹಕಾರ ಕೊಡಬೇಕು, ಸಪೋರ್ಟ್ ಮಾಡಬೇಕು. ಮೊದಲು ಅವರು ಈ ನಡೆದಿರುವಂತಹ ಇನ್ನು ಘಟನೆಗಳ ಸಾಕ್ಷ್ಯ ಚಿತ್ರಗಳು, ವಿಡಿಯೋಗಳನ್ನು ತಿಳ್ಕೊಂಡು ಇಂಥ ಒಂದು ಪ್ರವಾಸಕ್ಕೆ ಎಲ್ಲರೂ ಕೈ ಜೋಡಿಸ್ಲಿ. ಎಲ್ಲರೂ ಒಂದು ಅದಕ್ಕೆ ಬೆಂತಟ್ಟು ಇನ್ನು ಹೆಚ್ಚು ಹೆಚ್ಚು ಪ್ರವಾಸಗಳು ಆಗುವ ರೀತಿಯಲ್ಲಿ ಕರ್ನಾಟಕದಲ್ಲಿ ಮತ್ತೆ ಯಾವುದೋ ಮೂಲೆಯಲ್ಲಿರುವಂತಹ ಅತಿ ಮಹತ್ವವಾಗಿರುವಂತಹ ಘಟನೆಯನ್ನು ಸಂರಕ್ಷಣೆ ಮಾಡುವಂತ ಕೆಲಸ ಆಗ್ಬೇಕು ಮತ್ತು ಅದು ಉಳಿಸುವ ಕೆಲಸವನ್ನು ಆಗ್ಬೇಕು ಅಂತ ನನಗನ್ನಿಸ್ತು. ಇವತ್ತಿನ ಈ ಪ್ರವಾಸ ತುಂಬಾ ಸಂತಸ ತಂದುಕೊಟ್ಟಿದೆ ಸರ್. ತುಂಬಾ ಖುಷಿ. ಈ ಪ್ರವಾಸಕ್ಕೆ ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು. ಹಾಗಾಗಿ ತಮ್ಮನ್ನಾಗ್ಲಿ ಮತ್ತೆ ಬೇರೆ ಬೇರೆ ಮಾಹಿತಿ ಕೊಟ್ಟಿರೋರಿಗೆಲ್ಲರೂ ಕೂಡ ಅಭಿನಂದಿಸ್ತೇನೆ. ಮುಖ್ಯವಾಗಿ ಈ ಪ್ರವಾಸವನ್ನು ಕೈಗೊಂಡಿರುವಂತಹ ಪ್ರವೀಣ್ ಅವರಿಗೆ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ಈ ಒಂದು ಪ್ರವಾಸದಲ್ಲಿ ರಾಜಶೇಖರ್ ಪಾಟೀಲ್ ಅನ್ನೋರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಬೆಳಗ್ಗೆಯಿಂದ ಇಷ್ಟು ದೇವಸ್ಥಾನಗಳ ಜೊತೆ ನೀವು ನಮ್ಮ ಜೊತೆ ಇದ್ರಿ. ನಿಮ್ಗೆ ಹೇಗೆ ಅನ್ನಿಸ್ತು ಸರ್ ಈ ಒಂದು ಪ್ರವಾಸ? ನಮಸ್ಕಾರ ಸರ್. ಹೇಳಿದಾಗೆ ನನ್ನ ಹೆಸರು ರಾಜಶೇಖರ್ ಪಾಟೀಲು, ಮೂಲತಃ ಧಾರವಾಡದವರು. ಬೆಂಗಳೂರಲ್ಲಿ 17 ವರ್ಷದಿಂದ ವಾಸ ಆಗಿದ್ದೇನೆ. ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಪ್ರಥಮ ಬಾರಿಗೆ ನಾನು ಏನಂತಾರೆ ಒಂದು ಬುದ್ಧಿಜೀವಿಗಳ ಜೊತೆಗೆ ಪ್ರವಾಸ ಮಾಡ್ತಕ್ಕಂಥ ಒಂದು ಅನುಕೂಲ ನನಗೆ ಆಗ ಬಂತು. ದೇವರ ದೈವ ಬಲವೋ ಅಥವಾ ನನ್ನ ನನ್ನದ ಪುಣ್ಯವೋ ಗೊತ್ತಿಲ್ಲ. ಈ ಸಮಯಕ್ಕೆ ಬೆಳಿಗ್ಗೆ 6ರಿಂದ ಹೊರಟಂಥ ಈ ಪ್ರಯಾಣ ಇಲ್ಲಿವರೆಗೂ ಸತ್ಕಾರ್ಯವಾಗಿ ಸತ್ಫಲವಾಗಿ ನಡೆದು ಬಂದಿದೆ. ಕಾರಣ ಏನಂದರೆ, ನಾವು ಇತಿಹಾಸ ಪ್ರಸಿದ್ಧವಾದಂಥ ಪುಣ್ಯ ಸ್ಥಳಗಳನ್ನು ನೋಡಿದ್ದೇವೆ, ಪಾರಂಪರಿಕವಾಗಿ ವಿಜೃಂಭಿಸಿದ ಸ್ಥಳಗಳನ್ನು ನೋಡಿದ್ದೇವೆ, ಮತ್ತು ಕಲೆಯ ಮತ್ತು ಆ ಗತಕಾಲದಲ್ಲಿ ನಾಡಿನ ಬಗ್ಗೆ ಮಾಹಿತಿಗಳನ್ನು ಕೇಳಿದ್ದೇವೆ. ಈ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ 5 ಮಹಾಶಿವಲಿಂಗಗಳು ಒಂದೇ ಒಂದು ಆವರಣದಲ್ಲಿ ಪ್ರತಿಷ್ಠಾಪಿಸಿದಂಥ ವಿಶೇಷ ಮಾಹಿತಿಗಳನ್ನು ನಾವು ನಮ್ಮ ಇಬ್ಬರು ತಜ್ಞರಿಂದ ತಿಳ್ಕೊಂಡಿದ್ದೇವೆ. ಅಲ್ಲಿಂದ ಚನ್ನಕೇಶ್ವರ ದೇವಸ್ಥಾನ, ಆಮೇಲೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಹಾಗೆ ವೀರಗಲ್ಲು ದೇವಸ್ಥಾನ ನೋಡಲಿಕ್ಕೆ ಇವತ್ತು ಬಾಚಹಳ್ಳಿಗೆ ನಾವು ಇಲ್ಲಿ ಬಂದಿದ್ದೇವೆ. ಇದರ ಜೊತೆಗೆ ಕೊನೆಗಾಗಿ ಸಂದಘಟ್ಟಕ್ಕೆ ನಾವು ಹೋಗ್ತಾ ಇದ್ದೇವೆ. ಸೊ ಈ ಪ್ರವಾಸದಲ್ಲಿ ನಾವು ಪ್ರಾಚೀನ ದೇವಸ್ಥಾನಗಳು, ವೀರಗಲ್ಲುಗಳು ಮತ್ತು ಅಲ್ಲಿ ಒಬ್ಬರು ಕುರುಶೆಟ್ಟರ ಅನ್ನೋ ಒಂದು ಮನೆಗೂ ಕೂಡ ನಾವು ಅಲ್ಲಿ ಕೂಡ ಹೋಗಿದ್ವಿ. ಅಲ್ಲಿ ಕೂಡ ಸಂದರ್ಶನ ಮಾಡಿದ್ವಿ. ಹಳೆಯ ಕಾಲದಲ್ಲಿ ಆಗಿನ ಕಾಲದ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಆಗಲಿ, ವ್ಯಾಪಾರ ವ್ಯವಸ್ಥೆ ಆಗಲಿ ಮತ್ತು ಅವರ ವೈಭವೀತವಾದ ಜೀವನವನ್ನು ಕಣ್ಣಾರೆ ಕಣ್ತುಂಬಿಕೊಂಡು ಬಂದಿದ್ದೇವೆ. ಇಂಥ ಪ್ರವಾಸನ ಕೈಗೊಂಡಂಥ ನಮ್ಮ ಪಾರಂಪರಿಕ ಪ್ರವಾಸಿಕ ಆಯೋಜಕರಿಗೂ ಹಾಗೂ ಮಾಹಿತಿ ಕೊಟ್ಟಂಥ ರಂಗಸ್ವಾಮಿಯವರು ಹಾಗೂ ಶಿಸ್ತರ್ ಸರ್ಗೆ ನಾವು ಋಣಿಯಾಗಿದ್ದೇವೆ. ಧನ್ಯವಾದಗಳು ಸರ್. ಗಂಡು ಮೆಟ್ಟಿದ ನಾಡು ಕರ್ನಾಟಕ, ಕಲಿಗಳ ನಾಡು ಕರ್ನಾಟಕ, ವೀರರ ನಾಡು ಕರ್ನಾಟಕ. ರಾಜ್ಯಕ್ಕೋಸ್ಕರ, ಜನರಿಗೋಸ್ಕರ, ಅರಸನಿಗೋಸ್ಕರ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಯುದ್ಧದಲ್ಲಿ ಹೋರಾಡಿ ಮಡಿದಂತಹ ವೀರರ ನೆನಪಿಗಾಗಿ ಹಾಕಿರುವಂತಹ ವೀರಗಲ್ಲುಗಳು ಅಗ್ರಹಾರ ಬಾಚಹಳ್ಳಿಯ ಅದ್ಭುತ ವೀರ ಸ್ಮಾರಕಗಳು. ಸ್ನೇಹಿತರೆ, ಇವತ್ತಿನ ದಿನದ ಕೊನೆಯ ದೇವಸ್ಥಾನ ಸಿಂದಘಟ್ಟದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಲಕ್ಷ್ಮೀನಾರಾಯಣನ ಅತಿ ಭವ್ಯವಾದ ವಿಗ್ರಹವಿರುವಂತಹ ಲಕ್ಷ್ಮೀನಾರಾಯಣ ದೇವಸ್ಥಾನ ಸಿಂದಘಟ್ಟ ಸಂಗಮೇಶ್ವರಪುರ ಈ ಊರಿನಲ್ಲಿ ದ್ವಿಕುಟ ಶೈಲಿಯ ಇನ್ನೊಂದು ದೇವಸ್ಥಾನ ಇದೆ. ಒಂದು ದಿನದ ಪಾರಂಪರಿಕ ಪ್ರವಾಸದಲ್ಲಿ ಕೊನೆಯ ದೇವಾಲಯವಾಗಿ ನಾವು ಸಿಂದಘಟ್ಟದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ನೋಡಿದ್ವಿ. ಈಗ ಊರಿನ ಈಶಾನ್ಯ ದಿಕ್ಕಿನಲ್ಲಿ ಇರುವಂತಹ ದ್ವಿಕುಟ ಶೈಲಿಯ ದೇವಸ್ಥಾನ ಸಂಗಮೇಶ್ವರ ಜನ್ನೇಶ್ವರ ಅಂತ ಈ ದೇವಸ್ಥಾನವನ್ನು ಈಗ ನೋಡೋಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ನೋಡೋದ್ರ ಮುಖಾಂತರ ಇವತ್ತಿನ ಪ್ರವಾಸ ಕೊನೆ ಆಗುತ್ತೆ. ಸೊ ಬೆಳಗ್ಗೆಯಿಂದ ನಾವು ಹಲವಾರು ಹೊಯ್ಸಳರ ಕಾಲದ ದೇವಸ್ಥಾನಗಳನ್ನು ನೋಡಿದ್ವಿ. ಈ ವಿಡಿಯೋ ಮುಖಾಂತರ ನೀವು ಕೂಡ ಆ ಒಂದು ಪ್ರವಾಸವನ್ನು ಮಾಡಿದ್ರಿ ಅಂತ ಅನ್ಕೋತೀನಿ. ಇದು ವರ್ಚುವಲ್ ಪ್ರವಾಸ ಅಷ್ಟೇ. ಸೊ ನೀವು ನಿಜವಾದ ಪ್ರವಾಸವನ್ನು, ನಿಜವಾದ ಒಂದು ಅನುಭವವನ್ನು ಪಡೀಬೇಕಾದ್ರೆ ಈ ಪ್ರವಾಸದಲ್ಲಿ ನೀವು ಕೂಡ ಭಾಗಿಯಾಗಬೇಕು. ಮುಂದಿನ ಪ್ರವಾಸಗಳಲ್ಲಿ ನೀವು ಕೂಡ ಭಾಗಿಯಾಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತಿನ ಪಾರಂಪರಿಕ ಪ್ರವಾಸ ಮುಗೀತು. ಸಿಂದಘಟ್ಟದ ಸಂಗಮೇಶ್ವರ ಜನ್ನೇಶ್ವರ ದೇವಸ್ಥಾನದೊಂದಿಗೆ ಇವತ್ತಿನ ಒಂದು ಪ್ರವಾಸವನ್ನು ಮುಗಿಸಿದ್ದೀವಿ. ಬೆಳಗ್ಗೆ ಸುಮಾರು 6 ಗಂಟೆಯಿಂದ ಇಂದಿನವರೆಗೂ ನಮ್ಮ ಜೊತೆ ಎಲ್ಲ ಪ್ರವಾಸಿಗರು ಮಿತ್ರರು ಜೊತೆ ಆಗಿದ್ರು. ಸರ್, ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಇಷ್ಟ ಆಗಿದ್ಯಾ? ಈ ತರದ ಟ್ರಿಪ್ಗಳಿಗೆ ಹೋಗ್ತಾ ಇರ್ತೀರಾ? ನೀವು ಈಗ ಪ್ರವಾಸದಲ್ಲಿ ಪಾಲ್ಗೊಂಡಿದ್ರೆ ಇನ್ನೂ 10 ಜನಕ್ಕೆ ಕೇಳಿ, ನಿಮ್ಮ ಮನೆಯವ್ರಿಗೆ ಹೇಳಿ, ನಿಮ್ಮ ರಿಲೇಟಿವ್ಸ್ಗೆ ಹೇಳಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ವಿಶೇಷವಾಗಿ ಯುವಕರಿಗೆ ಹೇಳಿ. ಅವರು ಈ ಥರ ದೇವಸ್ಥಾನಗಳು, ಈ ಥರ ಟ್ರಿಪ್ಗಳಲ್ಲಿ ತುಂಬ ಪಾಲ್ಗೊಳ್ಳಬೇಕು. ಯಾಕಂದರೆ ಮುಂದೆ ಅವರೇ ನಡ್ಸ್ಕೊಂಡು ಹೋಗ್ಬೇಕು ಎಲ್ಲಾನ. ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳಿಗೆ, ಯುವಕರು
ಆಸಕ್ತಿಯನ್ನು ತೋರಿಸ್ಬೇಕಾಗಿರುವಂಥದ್ದು. ತುಂಬ ಧನ್ಯವಾದಗಳು ಸರ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಈ ರೀತಿಯ ಹಲವು ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೂರಲ್ಲೂ ಈ ಥರದ ಹಲವು ದೇವಸ್ಥಾನಗಳು, ವೀರಗಲ್ಲುಗಳು, ಶಾಸನಗಳು ಇರಬಹುದು. ಇದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ. ಸಾಧ್ಯವಾದರೆ ನಾನು ಬಂದು ನಿಮ್ಮೂರಲ್ಲಿ ವಿಡಿಯೋ ಮಾಡಿ ಎಲ್ಲರಿಗೂ ತಿಳಿಸೋವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಹೀಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ ಸ್ನೇಹಿತರೆ. ನಮ್ಮ ಈ ಒಂದು ಪ್ರವಾಸದಲ್ಲಿ ನನ್ನ ಗೆಳೆಯರಾದಂತಹ ಶ್ರೀ ಯುವಕವಿ ಉಪನ್ಯಾಸಕರಾದಂತಹ ಶ್ರೀ ಜಿತಿರೇಶ್ ತುಕಾಪನವರು ನನ್ನ ಬಗ್ಗೆ 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಂಡ್ರು. ನನಗೆ ತುಂಬ ಖುಷಿ ಆಯಿತು. ನಾನು ಪುಣ್ಯ ಅಂತಲೇ ಹೇಳ್ಕೊತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಬಗ್ಗೆ 2 ಮಾತಾಡಬೇಕು ಅಂತ ನೀವು ಕೇಳ್ಕೊಂಡಾಗ ನನಗೆ ಒಂಥರ ಅನ್ನಿಸ್ತು. ಖುಷಿ ಆಯಿತು. ಆದರೆ ನೀವು ಶಶಿಧರ್ ಅಂತ ತಮ್ಮಿಂದ ಪರಿಚಯ ಬೆಳಿಗ್ಗೆಯಿಂದ ಆಗಿರೋದು. ನೀವು ಮಾಡಿರುವ ಸಾಧನೆ, ಕೆಲಸ ಕಾರ್ಯಗಳು ನೋಡಿ ನಮ್ಮ ಕಲಾ ವಿಭಾಗದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಆಗಲಿ, ಇಡೀ ಕರ್ನಾಟಕದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡುವಂಥ ಇತಿಹಾಸಕಾರರು, ಶಾಸನಕಾರರು, ಬೇರೆ ಯಾರಿಗೇ ಕೂಡ ನೀವು ಒಂದು ಭಾಳ ದೊಡ್ಡ ಒಂದು ಮಾದರಿಯಾಗಿರ್ತೀರ. ಏಕೆ ಅಂತಂದರೆ BCom ಓದಿ MBA ಮಾಡಿ MNC ಕಂಪ್ನಿಯಲ್ಲಿ ಕೆಲಸ ಮಾಡಿರುವಂಥ ಶ್ರೀಧರ್ ಅವರು ಇವತ್ತು ಶನಿವಾರ ಭಾನುವಾರ ಸಿಕ್ಕರೆ ಯಾವುದೋ ರೀತಿಯಲ್ಲಿ ಮೋಜು ಮಸ್ತಿ ಮಜೆದಲ್ಲಿ ತಿರುಗುವಂಥ MNC ಕಂಪ್ನಿಯ ಕೆಲಸಗಾರರಿಗೆ ಹೋಲಿಸಿದ್ರೆ ಶ್ರೀಧರ್ ಅವರು ಕಂಡ್ರೆ ನನಗೆ ಬಹಳ ಅಭಿಮಾನವನ್ನು ಇವತ್ತಿನ ದಿನ ಬಂತು. ಏಕೆ ಅಂದರೆ ಇವತ್ತು ನಾವು ಬಂದಿರುವ ಪ್ರತಿಯೊಂದು ದೇವಸ್ಥಾನಗಳ ಆಳವಾಗಿ ಬಹಳ ಚೆನ್ನಾಗಿ ಇತಿಹಾಸದ ರಾಜ್ಯ ಕಟ್ಟಿಸಿರುವ ಕಾಲ, ದೇವಸ್ಥಾನದ ವಿನ್ಯಾಸ, ದೇವ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ನಮಗೆ ತಿಳಿಸಿದ್ದಾರೆ. ಆ್ಯಕ್ಚುಲಿ ನಾನು ಕನ್ನಡ ಉಪನ್ಯಾಸಕನಾಗಿ ಅವರಿಂದ ಹೆಚ್ಚು ತಿಳ್ಕೊಬೇಕಾಗಿತ್ತು. ಅಂದರೆ ನನ್ನಂಥ ಎಷ್ಟೋ ಜನ ಅಧ್ಯಯನ ಮಾಡಿ ಕನ್ನಡ, ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಭಾಳಷ್ಟು ಜನ ಅಧ್ಯಯನ ಮಾಡಿಕೊಂಡು ಕೆಲಸ ಇಲ್ಲ ಅಂತಿರ್ತಾರೆ. ಮತ್ತು ತಮ್ಮ ಬಿಡುವಿನ ಸಮಯವನ್ನು ಹೇಗೇಗೋ ಕಳೀತಾರೆ. ಆದರೆ ಶಶಿಧರ್ ಅವರು ಶನಿವಾರ ಭಾನುವಾರ ದಿನಾನು ತನ್ನ ಬೈಕಲ್ಲಿ ಹುಡ್ಕೊಂಡು ಹೋಗಿ ಕಷ್ಟಪಟ್ಟು ಗುಹೆಗಳೊಳಗಡೆನೂ ಮತ್ತು ಆದಿಮಾನವರು ವಾಸ ಮಾಡುವಂಥ ಗುಹೆಗಳಿಗೂ ಹೋಗಿ ಈ ಥರ ಒಂದು ಕೆಲಸ ಮಾಡಿ ಈಗ 2 ಪುಸ್ತಕಗಳನ್ನು ಬರೆದಿದ್ದಾರೆ ಅವರು. ಒಂದು ಪುಸ್ತಕ ಶಾಸನಗಳಿಗೆ ಸಂಬಂಧಪಟ್ಟಂತೆ ಹೊಯ್ಸಳರ ದೇವಸ್ಥಾನದ್ದು. ಈಗ ಹೊಯ್ಸಳರ ದೇವಸ್ಥಾನದ 500ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಇವತ್ತು ಅಧ್ಯಯನ ಮಾಡಿ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿದ್ದಾರೆ. ಇನ್ನೊಂದು ಪುಸ್ತಕ ಶಾಸನಗಳ ಕುರಿತು ಅಧ್ಯಯನಗಳು ಮಾಡಿದ್ದಾರೆ. ಇವತ್ತು ಶಾಸನಗಳನ್ನು ಅಧ್ಯಯನ ಮಾಡುವಂಥ ಹಳಗನ್ನಡ ಓದಿರುವಂಥವರಿಗೂ ಕೂಡ ಕಲ್ಲಲ್ಲಿರುವ ಶಾಸನಗಳನ್ನು ಓದಲು ಕಷ್ಟ ಆಗುತ್ತೆ. ಆದರೆ ಶಶಿಧರ್ ಅವರು ಶಾಸನಗಳನ್ನು ಕೂಡ ತಿಳ್ಕೊಂಡಿದ್ದಾರೆ. ಇವರು ಎಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಕರ್ನಾಟಕ ಇತಿಹಾಸ ಪರಂಪರೆಯಲ್ಲಿ ಇತಿಹಾಸ ಅಧ್ಯಯನ ಮಾಡಿ ಸ್ವಲ್ಪ ತಿಳ್ಕೊಂಡು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವಾರ್ಡು ಮತ್ತು PhDಗಳನ್ನು ಪಡ್ಕೊಂಡು ಹೆಚ್ಚು ಬೀಗುವಂಥವರಲ್ಲಿ ಹೆಚ್ಚು ಕೆಲಸವನ್ನು ಮಾಡಿ ಸಮಾಜಕ್ಕೆ ಕಾಣದೆ ಎಲೆಮರೆಕಾಯಿಯಾಗಿರುವಂಥ ಶಶಿಧರ್ ಅವರ ಒಂದು ಕೊಡುಗೆಗಳನ್ನು ಅವರು ಯೂಟ್ಯೂಬನ್ನು ನೋಡಿ ತಿಳ್ಕೊಳ್ಬೇಕು ಮತ್ತು ಅವರ ಪುಸ್ತಕಗಳನ್ನು ಓದಿ ತಿಳ್ಕೊಬೇಕು. ಅವರು ಮಾಡಿರುವಂಥ ಕೆಲಸ ಇವತ್ತು ಕನ್ನಡಿಗರಿಗೆ ಬಹಳಷ್ಟು ಜನಕ್ಕೆ ಇಂಜಿನಿಯರ್ ಆಗಿರಲಿ, ಡಾಕ್ಟರ್ ಆಗಿರಲಿ ಅಥವಾ MNC ಕಂಪ್ನಿ ಕೆಲಸ ಮಾಡೋರಾಗಲಿ ಪ್ರತಿಯೊಬ್ಬರಿಗೂ ಕೂಡ ಇಂಥ ಒಂದು ಕೆಲಸ ಮಾದರಿಯಾಗುತ್ತೆ. ಅವರೆಲ್ಲರೂ ತಮ್ಮ ನಾಡಿನ ಮಹಿಮೆ ತಿಳ್ಕೊಳ್ಳೋಕ್ಕೆ ಇವರು ನಮಗೆ ಮಾದರಿ ಆಗ್ತಾರೆ. ಹಾಗಾಗಿ ಅವರ ಒಂದು ಕೆಲಸ ಕಾರ್ಯಗಳಿಂದ ಅವ್ರಂಥವ್ರು ಹೆಚ್ಚಿಗಾದರೆ ನಮ್ಮ ಕರ್ನಾಟಕದ ಇತಿಹಾಸವನ್ನು ಪುಟದಲ್ಲಿ ರಾರಾಜಿಸ್ತದೆ ಅಂತ ಹೇಳುತ್ತಾ ಅವ್ರ ಬಗ್ಗೆ ನನಗೆ ಮಾತಾಡಲು ತುಂಬ ಖುಷಿ ಆಯಿತು. ನಮಗೆ ಬಹಳ ಸಂತಸ ಆಯಿತು. ಅವ್ರು ನೋಡಿ ಇನ್ನೊಂದಿಷ್ಟು ಉತ್ಸಾಹ ನಮ್ಗೆ ಜಾಸ್ತಿ ಆಯಿತು. ನನ್ನ ಕ್ಷೇತ್ರದಲ್ಲಿ ನಾನು ಮಾಡಬೇಕಾಗಿದ್ದ ಕೆಲಸವನ್ನು ಯಾವುದೇ ಕ್ಷೇತ್ರದಲ್ಲಿ ಇರೋರು ಅವ್ರ ಕೆಲಸಗಳು ಮಾಡ್ತಿದ್ದಾರಲ್ಲ, ಸೊ ನಮಗೆ ಹೊಸ ಒಳಗಣ್ಣನ್ನು ತೆರೆದಿದೆ ಅಂತ ಹೇಳುತ್ತಾ ತಮ್ಮ ಕುರಿತು 2 ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ರಿ. ಎಲ್ಲರೂ ನಮಸ್ಕಾರ. ಶಶಿಧರ್ ಅವರ ಯೂಟ್ಯೂಬ್ ಚಾನಲನ್ನು ನೋಡಿ, ಅವರ ಪುಸ್ತಕಗಳನ್ನು ಓದಿ, ಅವರನ್ನು ಪ್ರೋತ್ಸಾಹಿಸಿ, ಬೆನ್ತಟ್ಟಿ, ಇದೇ ಅವ್ರಿಗೆ ಕೊಡುವ ದೊಡ್ಡ ಬಹುಮಾನ. ತುಂಬ ಧನ್ಯವಾದಗಳು ಸರ್. ನನ್ನ ಬಗ್ಗೆ ಎಷ್ಟೊಂದು ಮಾತಾಡಿದ್ರಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್.